So he's from Mumbai, ಓಕೆ and he specifically expert in rainwater harvesting. ಓಕೆ ಓಕೆ ಓಕೆ. ಅವ್ರದ್ದು ಪೇಜ್ ಲಿಂಕ್ ಶೇರ್ ಮಾಡಿದ್ವಿ. ಖಂಡಿತ ಖಂಡಿತ ನೋಡೋಣ ಸರ್, ಗಮನಿಸೋಣ, ಓದೋಣ, ಓಕೆ ಅವ್ರ ಸರ್. ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಬಟ್ ಈ ಪ್ರಾಕ್ಟಿಕಲ್ ಆಗಿ ನಮ್ಮದಲ್ಲೇ ನಮ್ಮಗಳೆಲ್ಲ ಈಗ ಡಾಕ್ಟರ್ ಅಯ್ಯಪ್ಪ ಮಸಗಿ ಅವರು ಹೊಳವನಹಳ್ಳಿ ಅಂತಿದೆ ಕೊರಟಗೆರೆ ತಾಲೂಕು, ಅಲ್ಲಿ ಓಕೆ ಹೊಳವನಹಳ್ಳಿನಲ್ಲಿ ಸಾಕಷ್ಟು ರಚನೆಗಳನ್ನು ಮಾಡಿದ್ದಾರೆ. ಅದು ನಾವು ಅಲ್ಲಿ ಹೋದಾಗ ನೋಡ್ಕೊಂಬರ್ಬೋದು. ಅವರಿಲ್ಲ ಇವಾಗ, ಅವ್ರ ಮಗಳಹಳ್ಳಿಯಲ್ಲಿ ಇರ್ತಾರೆ. ಅಂದರೆ ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆ, ಮಾಹಿತಿ ಪಡ್ಕೋಬೇಕು ಅಂದರೆ ಇವೆಲ್ಲ ಈ ರಚನೆಗಳು ಎಲ್ಲೆಲ್ಲಿ ಆಗಿದೆ, ರಿಸಲ್ಟ್ಸ್ ಎಲ್ಲಿ ಬಂದಿದೆ, ಅವೆಲ್ಲವನ್ನು ನಾವು ಅಲ್ಲಿ ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಹೋಗಿ ನೋಡಿ ಗಮನಿಸ್ಬೋದು. ಸೊ ಆಸಕ್ತಿ ಕರೆಕ್ಟ್. ಇದ್ದವರು ಕೊರಟಗೆರೆ ತಾಲೂಕು ಹೊಳವನಹಳ್ಳಿಯಲ್ಲಿ ಇರ್ತಕ್ಕಂಥ ಮಸಗಿಯವ್ರ ತೋಟ ಮನೆಗೆ ಹೋಗಿ ನೋಡ್ಕೊಂಬರ್ಬೋದು. ಸಾಕಷ್ಟು ರಚನೆ ಅಂದರೆ ಅವರಿದ್ದಾಗ ನಮಗೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಅಲ್ಲಿ ಹೋಗಿದ್ದೆ 2 ಸತಿ. ಇನ್ನೂ ನನಗೆ ಕಣ್ಣಿಗೆ ಕಟ್ಟದಂಗಿದೆ ಆ ರಚನೆಗಳು ಅವ್ರು ಹೇಳಿದ್ದು ಎಲ್ಲ. ಬಟ್ ಇವಾಗ ಅವ್ರ ಮಗಳೊಳಿ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ಬಟ್ ಆ ರೀತಿ ಯಾರು ಈ ಥರ ಮಳೆ ನೀರು ಕೊಯ್ಲನ್ನ ಮಾಡ್ಕೊಂಡಿದ್ದಾರೆ, 8-10 ವರ್ಷದಿಂದ ಅದ್ರ ಫಲವನ್ನು ಪಡ್ಕೊಂಡಿದ್ದಾರೆ, ಆ ತೋಟಗಳಿಗೆ ನಾವು ಭೇಟಿ ಮಾಡಿ ಅವರಿಂದ ನಾವು ಮಾಹಿತಿ ತಗೊಂಡಾಗ ಹೊಸದಾಗಿ ಮಾಡೋರಿಗೆ ಒಂದು ಒಳ್ಳೆಯ ಗೈಡೆನ್ಸ್ ಸಿಗುತ್ತೆ. ಸೊ ಅದನ್ನು ನೀವು ಗಮನಿಸ್ಬೋದು. ಆಮೇಲೆ ಅಡಿಕೆ ಪತ್ರಿಕೆಯಲ್ಲಿ ಶ್ರೀ ಪಡ್ರೆ ಅವರು ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕಳೆದ 10-15 ವರ್ಷದಿಂದನೂ ಬರಿತಾನೆ ಇದ್ದಾರೆ. ಯಾರಿಗಾದರೂ ಆ ಆಕ್ಸೆಸ್ ಇದ್ದರೆ, ಅಡಿಕೆ ಪತ್ರಿಕೆ ಅಂತ ಬರುತ್ತೆ ಅಲ್ಲಿ ಪುತ್ತೂರು ಕಡೆ, ಅದರಲ್ಲಿ ಅವರು ಪಡ್ರೆ ಅವ್ರ ಲೇಖನಗಳಿದೆ, ಶ್ರೀ ಪಡ್ರೆ ಸರ್ದು ಲೇಖನಗಳಿದೆ. ಅದನ್ನು ನೀವು ಗಮನಿಸ್ಬೋದು ಆಸಕ್ತಿ ಇದ್ದವರು. ಅದು ಆನ್ಲೈನಲ್ಲಿ ಆರ್ಕೈವ್ಸ್ ಸಿಕ್ಕಿದ್ರೆ ಗಮನಿಸ್ಕೋಬೋದು. ಹುಡುಕ್ತಾ ಹೋದರೆ ಸಿಗುತ್ತೆ ಸರ್, ಹುಡುಕ್ತಾ ಹೋಗೋಣ. ನಮ್ಮ ಸುತ್ತಮುತ್ತಲೇ ಕೆಲವು ಉದಾಹರಣೆಗಳು ನಮಗೆ ಸಿಗುತ್ತೆ. ಅದನ್ನು ಗಮನಿಸೋಣ, ರೆಕಾರ್ಡ್ ಮಾಡ್ಕೊಳ್ಳೋಣ, ಹಂಚ್ಕೋತಾ ಹೋಗೋಣ. ಸರ್ ಈಗ ನೀವು ರೆಕಾರ್ಡ್ ಮಾಡ್ತಿದ್ದೀರಲ್ಲ, ಅವರು ರುದ್ರೇಶ್ ಅವ್ರು ಹಾಕಿದ್ದಾರಲ್ಲ ಸರ್, ಅದು ಈ ಮೆಸೇಜ್ ಅದು ಕೂಡ ರೆಕಾರ್ಡ್ ಆಗುತ್ತಾ? ಅದನ್ನ ನಾವು ಇದು ಮೆಸೇಜ್ ನೋಡ್ಬೇಕಂದ್ರೆ ಅವಾಗ ಅಲ್ಲಿ ಇದು ಮಾಡಿದ್ರೆ ಲಿಂಕ್ ಸಿಗುತ್ತಾ ಸರ್? ಅದನ್ನು ನಾನು ಶೇರ್ ಮಾಡ್ಬೇಕು ಸರ್. ನಾನು ಗೂಗಲ್ ಡ್ರೈವಲ್ಲಿ ಅದನ್ನ ಲಿಂಕ್ನ ಹಾಕಿ ಈಗ ಅದನ್ನು ಶೇರ್ ಮಾಡ್ತೀನಿ. ಅಂದರೆ ಈಗ ನಿಮಗೆ ಈ ಸೆಷನ್ ಮುಗಿದ ಮೇಲೆ ಒಂದು ಒಂದು ಡ್ರಾಫ್ಟ್ ಇಂಟ್ರೊಡಕ್ಷನ್ ಹಾಕ್ತೀನಿ, ಅಲ್ಲ ವೆಬ್ ಅಲರ್ಟ್ ಅಂತ ಹಾಕ್ತೀನಲ್ವಾ, ಈ ಪ್ರೆಸೆಂಟೇಷನ್ ಫೈಲು, ಈ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಲಿಂಕ್ ಕಳಿಸ್ತೀನಲ್ಲ ಸರ್ ಗೂಗಲ್ ಡ್ರೈವಲ್ಲಿ. ಅದರಲ್ಲೇ ರುದ್ರೇಶ್ ಅವ್ರು ಕಳಿಸಿರೋ ಲಿಂಕ್ನು ಪೇಸ್ಟ್ ಮಾಡಿಬಿಡ್ತೀನಿ. ನೀವು ಆ ಮೆಸೇಜ್ ಓದ್ತಾ ಹೋದರೆ ಅದರಲ್ಲೆಲ್ಲ ಲಿಂಕ್ಗಳು ಇರುತ್ತೆ. ಸರಿ ಸರ್, ಓಕೆ. ಆದಷ್ಟು ಅಲ್ಲೇ ಶೇರ್ ಮಾಡ್ತಾ ಹೋಗೋಣ. ಅಥವಾ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಂಥದ್ದು ಪೋಸ್ಟ್ ಅಂತ ಒಂದು ಸೆಕ್ಷನ್ ಇರುತ್ತೆ, ಅಲ್ಲಿ ಪೋಸ್ಟ್ ಮಾಡಿರ್ತೀನಿ. ನೀವು ಅಲ್ಲೂ ಬೇಕಾದ್ರೂ ಅದನ್ನು ಗಮನಿಸ್ಕೋಬೋದು. ಇಲ್ಲ ಯಾರಿಗೆ ಆಸಕ್ತಿ ಇದೆ ಮೆಸೇಜ್ ಹಾಕಿ ನಿಮ್ಮ ಇಂಡಿವಿಜುವಲ್ ವಾಟ್ಸಪ್ಗೆ ಕಳಿಸ್ಕೊಡ್ತೀನಿ. ಅಂದರೆ ಇದು ರುದ್ರೇಶ್ ಅವರು ಹೇಳಿದ್ದು ಒಂದು ವಿಷಯ ಅಲ್ಲ, ಯಾವುದೇ ಮಾಹಿತಿ ವೈಯಕ್ತಿಕವಾಗಿ ನಿಮಗೆ ಬೇಕು ಅಂದರೆ ನನಗೆ ಪಿಂಗ್ ಮಾಡಿ ಸರ್, ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿ, ನಾನು ಇಮಿಡಿಯೇಟಾಗಿ ಅದು ಎಲ್ಲಿರುತ್ತೋ ಆ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಆದಷ್ಟು ಗೂಗಲ್ ಡ್ರೈವಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅದನ್ನು ಹಾಕಿಟ್ಟಿರ್ತೀನಿ. ಯಾಕೆಂದರೆ ನಾನು ಆನ್ ದಿ ಮೂವ್, ನಾನು ಎಲ್ಲಿದ್ದರೂ ನನ್ನ ಫೋನಲ್ಲಿ ಅಕ್ಸೆಸ್ ಮಾಡಿ ನಿಮಗೆ ಶೇರ್ ಮಾಡಿಬಿಡ್ಬೋದು. ಇನ್ನು ಕೆಲವು ಬೇರೆ ಬೇರೆ ರಿಪಾಸಿಟ್ರೀಸ್ಗಳಲ್ಲಿರುತ್ತೆ, ನಾನು ಅಲ್ಲಿಗೆ ನಿಮ್ಮನ್ನು ಲಿಂಕ್ ಮಾಡಬೇಕಾಗತ್ತೆ. ಅಂದರೆ ಅಲ್ಲಿ ಉದಾಹರಣೆಗೆ ರುದ್ರೇಶ್ ಅವರು ಯಾವುದೋ ಯೂಟ್ಯೂಬ್ ಲಿಂಕ್ ಕಳಿಸಿರ್ತಾರೆ, ಆ ಲಿಂಕ್ನ ನಾವು ಡೌನ್ಲೋಡ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಗೂಗಲ್ ಡ್ರೈವಲ್ಲಿ ಇಟ್ಕೊಂಡಿದ್ರೆ ನಾವು ಅಕ್ಸೆಸ್ ಮಾಡ್ಬೋದು. ತಲುಪುತ್ತೆ ಸರ್ ಮಾಹಿತಿ, ಏನು ತೊಂದರೆ ಇಲ್ಲ. ಪಸ್ಪು ಒಂದು ಸ್ವಲ್ಪ ಮಾಡ್ರಿ ಸರ್, ನಮ್ಗೆ ಅರ್ಶನದೊಂದು ಅನುಕೂಲ ಮಾಡ್ಕೊಡ್ರಿ ಸರ್, ಮಾಡಿ. ಅರ್ಶನ ಮಾಡ್ಕೊಟ್ರೆ ಅರ್ಶನದ ಜೊತೆಗೆ ನಾವು ಶುಂಠಿ ಕೂಡ ಹಾಕೋಬಹುದು. ರೈಸ್ಡ್ ಬೆಡ್ ಅಲ್ಲಿ ಏನೇನು ಬೆಳಿಬಹುದು ಎಲ್ಲವನ್ನೂ ಬೆಳಿಬಹುದು ಸರ್, ಬೆಳಿಬಹುದು. ಅದೇ ಸ್ವಲ್ಪ ಯಾರನ್ನ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಅದ ಸಾರ್ ಚಂದ್ರಶೇಖರ್ ಸರ್ ಇವಾಗ ಗಿಡದ ಮಧ್ಯದಲ್ಲಿ ಮಾಡಿದಾರೆ ಅಂದ್ರೆ ಅದ್ ಯಾವ ತರ ಮಾಡಿದಾರೆ ನೋಡ್ಕೊಂಡ್ರೆ ನಾವು ಸಾಕಷ್ಟು ಗಿಡಗಳಿದಾವಲ್ಲ ಮಧ್ಯದಲ್ಲಿ ಹಾಕಕ್ ಪ್ರಯತ್ನ ಮಾಡಬಹುದು. ಖಂಡಿತ ಸರ್. ಬಿಸಿಲು ಅದು ಪಾರ್ಷಿಯಲ್ ಶೇಡಲ್ಲೂ ಬರುತ್ತೆ, ಅಂದರೆ ನೆರಳಿದ್ದಾಗಲೂ ಬರುತ್ತೆ, ಸಂಪೂರ್ಣ ಬಿಸಿಲಿರೋ ಜಾಗದಲ್ಲೂ ಬರುತ್ತೆ. ಆದಷ್ಟು ನೀವು ಆ ರೈಸ್ಡ್ ಬೆಡ್ ಮಾಡಿಕೊಂಡು ಅದೇನು ಗ್ಯಾಪ್ ಕೊಡಬೇಕೋ ಬಿಟ್ವೀನ್ ದ ಲೈನ್ಸು ಆ ಗ್ಯಾಪ್ ಕೊಟ್ಕೊಂಡು ಹೋದ್ರೆ ಆಗುತ್ತೆ. ನೋಡೋಣ ಬನ್ನಿ, ಸಾಕಷ್ಟು ಉದಾಹರಣೆಗಳು ನಿಮ್ಗೆ ಸಿಗುತ್ತೆ ಇವಾಗ. ಈಗ ನೀವು ಕಳ್ಸಿರೋದು, ನಿಮ್ ಕೊಟ್ಟಿರೋದೇ ನಾನು ಯೂಸ್ ಮಾಡ್ಕೊಂತೀನಿ ಸರ್ ಈ ವರ್ಷ. ಇದ್ರ ಮೇಲೆ ನಾವು ಏನ್ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ತೀವೋ ನೋಡ್ಕೊಂಡು ನೆಕ್ಸ್ಟ್ ಇಯರ್ಗೆ ನಾವು ಫುಲ್ ಫ್ಲೆಡ್ಜೆಡ್ ಆಗಿ ಹೋಗಕ್ಕೆ ಅನುಕೂಲ ಆಗುತ್ತೆ. ಖಂಡಿತ ಖಂಡಿತ. ನಿಮ್ಮ ಬೀಜನ ನೀವೇ ಉತ್ಪಾದನೆ ಮಾಡ್ಕೋಬೋದು, ಬೀಜ ಉತ್ಪಾದನೆ ನೀವೇ ಮಾಡ್ಕೋಬೇಕು. ಅವಾಗಲೇ ಕಂಪ್ಲೀಟ್ಲಿ ಸಸ್ಟೈನಬಿಲಿಟಿ ಆಗೋಗ್ಬಿಡುತ್ತೆ. ಸರಿಯಪ್ಪ, ಇನ್ನೇನಾದ್ರು ವಿಷಯಗಳಿದೆಯಾ? ಟೈಮ್ ಆಯಿತು ಅನ್ಸುತ್ತೆ, 10:30. ಸರ್ ಅದು ಒಂದು ಎಕರೆಗೆ ಡಿಸೆಂಬರಿಂದ ಅಥವಾ ಜನವರಿಯಿಂದ ಮೇವರೆಗೂ ಎಷ್ಟು ಲೀಟರ್ ನೀರು ಬೇಕಾಗುತ್ತೆ? ಅದಕ್ಕೆ ಎಷ್ಟು ಏರಿಯಾ ನಾವು ನೀರು
ಸಂಗ್ರಹ ಮಾಡಿ ಇಟ್ಕೋಬೇಕು. ಏನಾದ್ರು ಸಾಧ್ಯವಾದ್ರೆ ಮುಂದಿನ ಸರಿ ತಿಳಿಸಿ ಸರ್ ದಯವಿಟ್ಟು. ಸರಿ ನೋಡೋಣ, ನಮ್ಮ ಉದಯ್ ಕುಮಾರ್ ಸರ್ನ ಕೇಳೋಣ. ಅವ್ರು ಇವತ್ತು ಬರಬೇಕಿತ್ತು ನಮ್ಮ ಜೊತೆ. ಅವರೊಂದು ಇನ್ನೊಂದಿಷ್ಟು ಮಾಹಿತಿ ಕೊಟ್ಟರು ನನಗೆ ಆಮೇಲೆ ಫೋನಲ್ಲಿ. ಯಾರೊಬ್ಬರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದಕ್ಕೆ ಪಾಂಡ್ ಲೈನರ್ ಕಾಸ್ಟು 15,000 ಅಂತ ಹೇಳಿದ್ದಾರೆ ಉದಯ್ ಸರು. 15,000ಕ್ಕೆ ನಿಜವಾಗ್ಲೂ ಪಾಂಡ್ ಲೈನರ್ ಸಿಗುತ್ತಾ ಆ ಡೈಮೆನ್ಷನ್ಗೆ ಅಂತ ಕೇಳಿದರು. ಅದನ್ನು ನಾನು ಉದಯ್ ಅವ್ರಿಗೆ ಹೇಳಿದೆ, ಬನ್ನಿ ಇವತ್ತು ಅದನ್ನು ಶೇರ್ ಮಾಡಿ, ಆ ಪ್ರಶ್ನೆಗೆ ಉತ್ತರ ಕೊಡಿ ಎಲ್ರಿಗೂ ಅಂತ. ಬಟ್ ಅವ್ರು ನನಗೆ ಉತ್ತರ ಕೊಟ್ಟಿದ್ದಾರೆ. ಆ ಪಾಂಡ್ ಲೈನರ್ದು ಕಂಪ್ನಿ ಅವ್ರ ಕಾಂಟ್ಯಾಕ್ಟ್ ನಮಗೆ ಕೊಡ್ತಾರೆ. ಅವ್ರು ಹೇಳೋದು ಅದೆಷ್ಟು 3 mm ಥಿಕ್ನೆಸ್ಸು 5 mm ಥಿಕ್ನೆಸ್ ಏನೋ 2 ಥಿಕ್ನೆಸ್ಸಲ್ಲಿ ಬರುತ್ತೆ ಪಾಂಡ್ ಲೈನರ್ಗಳು. ಇವರು ಲೋಯರ್ ಥಿಕ್ನೆಸ್ದು ತೊಗೊಂಡಿರೋದ್ರಿಂದ ಅವ್ರಿಗೆ 15,000 ರೂಪಾಯಿನಲ್ಲೇ ಆ ಪಾಂಡ್ ಲೈನರ್ ರಿಕವರ್ ಆಗಿದೆ. ಅಂದರೆ ಅಷ್ಟು ಆ ಬಜೆಟಲ್ಲಿ ಬಂದಿದೆ. ಹೈಯರ್ ಥಿಕ್ನೆಸ್ದು ಕೆಲವರು ಹಾಕ್ತಾರೆ, ಬಟ್ ಇವರು ಸಪ್ಲೈ ಮಾಡಿದವರು ಮ್ಯಾನುಫ್ಯಾಕ್ಚರರ್ ಅಂತ ಹೈದರಾಬಾದಲ್ಲೆಲ್ಲ. ಅವ್ರು ಹೇಳಿದ್ದು, ಸರ್ ಈ 3 mm ಥಿಕ್ನೆಸ್ಸಲ್ಲೂ ನಾವು ಪಾಂಡ್ ಲೈನರ್ನ ಕೊಡ್ತಾ ಇದ್ದೀವಿ. ಈ ಗೌರ್ಮೆಂಟ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ಸ್ ಇರುತ್ತಲ್ಲ, ಕೃಷಿ ಭಾಗ್ಯ, ಕೃಷಿ ಹೊಂಡ ಯೋಜನೆ, ಅಲ್ಲಿಗೆಲ್ಲ ನಾವು ಅದನ್ನೇ ಕೊಡೋದು. ಅವು 4-5 ವರ್ಷ ಯಾವುದೇ ಸಮಸ್ಯೆ ಇಲ್ದಂಗೆ ಕಟ್ಟಾಗ್ದಂಗೆ ಬಾಳಿಕೆ ಬಂದಿದ್ದಾವೆ. ನೀವು ಅದ್ರ ಮೇಲೆ ಶೇಡ್ ನೆಟ್ ಹಾಕ್ಕೊಂಬಿಟ್ರೆ, ಕೃಷಿ ಹೊಂಡದ ಮೇಲೆ ಶೇಡ್ ನೆಟ್ ಹಾಕ್ಕೊಂಡ್ರೆ ಒಂದು ವಾಟರ್ ಎವಾಪರೇಷನ್ನು ಆಗಲ್ಲ, ಮತ್ತು HDP ಪಾಂಡ್ ಲೈನರ್ಗೆ ಸೂರ್ಯನ ಬೆಳಕು ಬೀಳದೇ ಇರೋದ್ರಿಂದ ಅದರ ಡ್ಯೂರಬಿಲಿಟಿ ಬಾಳಿಕೆನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದನ್ನು ಸಜೆಸ್ಟ್ ಮಾಡಿದ್ದಾರೆ. ಮೋಸ್ಟ್ಲಿ ಉದಯ್ ಅವರು ಇವಾಗ ಅಷ್ಟು ಡೈಮೆನ್ಷನ್ಗೆ ಒಂದು ಗ್ರೀನ್ ಕಲರ್ ಶೇಡ್ ನೆಟ್ನ ಹಾಕ್ತಾ ಇದ್ದಾರೆ. ಅಂದರೆ ನಾವು ಕೃಷಿ ಹೊಂಡ ಮಾಡಿಕೊಂಡು ಪಾಂಡ್ ಲೈನರ್ ಹಾಕ್ಕೊಂಡು ನೀರನ್ನ ಸಂಗ್ರಹಣೆ ಮಾಡಿದಾಗ ಅದರ ಮೇಲೆ ಹಸಿರು ಪರದೆ ಗ್ರೀನ್ ಶೇಡ್ ನೆಟ್ನ ಹಾಕ್ಕೊಳ್ಳೋದು ಭಾಳ ಒಳ್ಳೆಯದು. ಒಂದು ವಾಟರ್ ಎವಾಪ್ರೇಷನ್ಸ್ನ ಕಮ್ಮಿ ಮಾಡುತ್ತೆ, 2 ನಮ್ಮ ಪಾಂಡ್ ಲೈನರ್ HDP ಮೆಟೀರಿಯಲ್ಲು ಡ್ಯೂರಬಿಲಿಟಿ ಅದರದ್ದು ಗುಣಮಟ್ಟ ಬಾಳಿಕೆ ಜಾಸ್ತಿ ಬರುತ್ತೆ. ಹಾಗಾಗಿ ನಾವು 15,000 ರೂಪಾಯಿ ಕೊಟ್ಟು ಪಾಂಡ್ ಲೈನರ್ ತಂದು 1,300 ರೂಪಾಯಿಂದು ಶೇಡ್ ನೆಟ್ಗೋಸ್ಕರ ಯೋಚನೆ ಮಾಡೋದು ಬೇಡ ಅನ್ನೋದು ಒಂದು ಮಾಹಿತಿ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಉದಯ್ ಅವ್ರಿಗೆ ಹೇಳ್ತೀನಿ. ಮುಂದಿನ ವಾರ ನಮ್ಮ ಜೊತೆ ಇದ್ದು ಅವ್ರ ಬಾಯಿಂದನೇ ಕೇಳೋಣ. ಸರ್ ರೀಸೆಂಟ್ಲಿ ಒಂದು ಒಂದ್ ನಿಮಿಷ ಸೈಯದ್ ಸರ್, ಒಂದ್ ನಿಮಿಷ ದಿಲೀಪ್ ಸರ್ ಹೇಳಿ. ರೀಸೆಂಟ್ಲಿ ಒಂದು ಹೌಸ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಸರ್. ಅಲ್ಲಿ ರೀಚಾರ್ಜ್ಗೆ ನಾನು ಪುಷ್ ಮಾಡ್ತಾ ಇದ್ದೀನಿ, ಬಟ್ ಓನರ್ ಒಪ್ತಾ ಇಲ್ಲ. ಈಸ್ ಎನ್ MTech PhD ಇನ್ನೇನು ಸಬ್ಮಿಟ್ ಮಾಡ್ತಾರೆ ಅಂತವ್ರು ಕೂಡ ರೀಚಾರ್ಜ್ ಮಾಡಿ ಅಂದ್ರೆ, ನಾನು ರೀಚಾರ್ಜ್ ಮಾಡಿದ್ರೆ 30,000 ರೂಪಾಯಿ ಖರ್ಚು ಮಾಡಿದ್ರೆ ಇದೇನ್ ನನಗೆ ಬರುತ್ತಾ, ಯಾರ್ಯಾರಿಗೋ ಹೋಗುತ್ತಲ್ಲ, ಅದಕ್ಕೆ ನಾನು ಯಾಕೆ ಮಾಡ್ಬೇಕು? ಮಾಡೋದ್ ಬೇಡ. ಇದು ಇಂತ ಓದಿರೋರ್ಗುನು ಎಷ್ಟು ಎಜುಕೇಟ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ಸರ್. ಅವ್ರಿಗೆ ಹೇಳಿ, ಈಗ ನೀವು ಬೋರ್ವೆಲ್ ಹಾಕೊಂಡು ನೀರು ತಗೋತಿದ್ದೀರಲ್ಲ ನಿಮ್ಮ ಮನೆಗೆ, ಅದು ಯಾರೋ ಅಲ್ಲ ಸರ್, ಎಲ್ಲ ಎಜುಕೇಟ್ ಮಾಡಿದೀವಿ ಯಾರೋ ಸ್ಟೋರ್ ಅಲ್ಲ. ಈಗ ನಾನು ಹೇಳ್ತಾ ಇದೀನಿ, ಕಾಮನ್ ಪೂಲ್ ಇಂದ ನೀವು ತೆಗಿತಾ ಇದ್ರೆ ನಾವು ಕಾಮನ್ ಪೂಲ್ಗೆ ಹಾಕಿ ಅಂದ್ರೆ ನಾವ್ಯಾಕೆ ಹಾಕ್ಬೇಕು, ಬೇರೆಯವರು ಹಾಕ್ಲಿ, ನಾನು ಹಾಕ್ತೀನಿ ಅಂತ. ತುಂಬಾ ಸಂತೋಷ. ಯಾರನ್ನೂ ಎಜುಕೇಟ್ ಮಾಡಬಾರ್ದು ಸರ್, ಅವ್ರಿಗೆ ಗೊತ್ತಾಗ್ಬೇಕು, ಅವಾಗ ಗೊತ್ತಾಗತ್ತೆ. ಈಗ ಬೇಕಿದ್ರೆ ಅದನ್ನ ಮತ್ತೆ ರೀಬೋರ್ ಮಾಡಿ 1,500 ಅಡಿವರೆಗೂ ಇದ್ ಮಾಡ್ತಾರೆ, ರೀಬೋರ್ ಮಾಡ್ತಾರೆ. 900 ಅಡಿನಲ್ಲಿ ಬರ್ಲಿಲ್ಲ, 1,500 ಅಡಿವರೆಗೂ ಮಾಡೋದಕ್ಕೆ ರೆಡಿ ಇದ್ದಾರೆ. ಅಂಡ್ ಹಿ ಈಸ್ ಅ ಪ್ರೊಫೆಸರ್ ಸರ್, ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರೊಫೆಸರ್ ಅವರು. ಅವ್ರಿಗೆ ಹೇಳಿದ್ರೆ ಎಷ್ಟು ಕೇರ್ಲೆಸ್ ಅಂದ್ರೆ, ಅಯ್ಯೋ, ಮತ್ ಯಾಕೆ ಈ ಓನ್ಲಿ ಥಿಂಗ್ ಈಸ್ ಎ ಲಿಟ್ರೇಟ್, ಈಸ್ ನಾಟ್ ಎನ್ ಎಜುಕೇಟೆಡ್ ಅಂತ ಅದ್ರಲ್ಲೇ ಗೊತ್ತಾಗುತ್ತೆ. ಎಲ್ಲರಿಗೂ ಸಿಚುಯೇಷನ್ಸ್ ಕ್ರೈಟೀರಿಯಾನೇ ಪಾಠ ಕಲಿಸ್ತದ ಸರ್ ದಿಲೀಪ್ ಸರ್. ಅವ್ರು ಹಿ ವಿಲ್ ಆಲ್ಸೋ ಲರ್ನ್ ದಟ್. ಸರ್ ದಿಲೀಪ್ ಸರ್ ಅವರೇ ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಇಂಥವ್ರ ಹತ್ರ ಹೆಚ್ಚಿಗೆ ಮಾತಾಡಬೇಡಿ, ಸಲಹೆನೂ ಕೊಡಬಾರ್ದು ಸರ್. ಈಗ ಅವ್ರ ಪ್ರಾಜೆಕ್ಟ್ ನಾನು ಮಾಡ್ತಾ ಇದ್ದೀನಿ, ಇವಾಗ ನಾನ್ ಮಾಡ್ಬೇಕಾಗಿರೋ ಅಲ್ಲ, ನಾನು ದುಡ್ಡು ತಗೊಂಡು ಅದಕ್ಕೆ ನ್ಯಾಯ ಕೊಡ್ಬೇಕಲ್ಲ ಸರ್. ಅದ್ ಸರಿ ಸರ್. ಆದ್ರೆ ಅಲ್ಲ ಸರ್, ವಿದ್ಯಾವಂತರಲ್ಲ ಬುದ್ಧಿವಂತರಲ್ಲ ವಿವೇಕಿಗಳಲ್ಲ ಅನ್ನುವಂಗೆ ಅಲ್ಲ ಸರ್. ಕಾಲೇಜ್ ಪ್ರೊಫೆಸರು ಒಬ್ರು ಈ ಅವಿದ್ಯಾವಂತರಿಗಿಂತಲೂ ತುಂಬಾ ಕೀಳಾಗಿ ನಡ್ಕಂತಾರೆ ಅಂದ್ರೆ ಏನ್ ಸರ್ ಮಾಡೋದು? ಅಯ್ಯಪ್ಪ. ಇರ್ಲಿ ಸರ್, ಇರ್ಲಿ, ಇಂಥವ್ರು ಇದಾರಲ್ಲ ಅಂತ ಅರ್ಥ ಮಾಡ್ಕೊಬೇಕಷ್ಟೇ. ಅಲ್ಲ, ನಾವ್ ಅರ್ಥ ಮಾಡ್ಕೊಳ್ಬೇಕು. ಇಂಥ ಟೀಚರ್ ಕೆಳಗಡೆ ಎಂತ ವಿದ್ಯಾರ್ಥಿಗಳು ಮುಂದಕ್ಕೆ ಬರ್ತಾರೆ, ನಮ್ ಸಮಾಜ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿತ್ತು. ಅಪ್ಪ ಏನ್ ಸರ್ ಇದು ವಿಶೇಷ ಸರ್. ನೆಕ್ಸ್ಟ್ ಲೆವೆಲ್ ಆಫ್ ಡಿಸಾಸ್ಟರ್ ಅದು, ನೆಕ್ಸ್ಟ್ ಲೆವೆಲ್ ಆಫ್ ಡಿಸಾಸ್ಟರ್. ಅಯ್ಯಪ್ಪ. ಯೂಸುಫ್ ಅವರ ಹೇಳಿ, ಏನೋ ಹೇಳ್ತಾ ಇದ್ರಿ. ಯೂಸುಫ್ ಬನ್ನಿ.
ಸರ್ ನಂದೊಂದು ಪ್ರಶ್ನೆ ನನಗೆ ಗೊತ್ತಿಲ್ಲ, ಜಸ್ಟ್ ಸಡನ್ ಆಗಿ ಒಂದು ಪ್ರಶ್ನೆ. ಇವಾಗ ಕೃಷಿ ಹೊಂಡದ ಮೇಲೆ ನಾವು ಇದು ಶೇಡ್ ನೆಟ್ ಹಾಕೋಣ ಅಂತ ಹೇಳ್ತಾ ಇದೀವಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಗಾಳಿ ಬಿರುಗಾಳಿ ಬಂದ್ರೆ ಅದು ತಡೀತದ? ಪ್ರಶ್ನೆ ಮಾತ್ರ ಇದು. ಭೂಮಿ ಮಟ್ಟದಲ್ಲಿದೆ, ನಾನು ಎಷ್ಟು ಮಟ್ಟಿಗೆ ಇದನ್ನ ನಮ್ಗೆ ಯೂಸ್ ಆಗುತ್ತೆ? ಇಲ್ಲ ಯೂಸುಫ್ ಸರ್, ಇದು ಭೂಮಿ ಮಟ್ಟದಲ್ಲಿರುತ್ತೆ. ಭೂಮಿ ಮಟ್ಟದಲ್ಲಿ ನೀವು ಪಾಂಡ್ ಲೈನರ್ ಇರುತ್ತಲ್ಲ, ಭೂಮಿ ಮಟ್ಟದಲ್ಲಿ ಇರುತ್ತೆ ಇದು. ಭೂಮಿ ಮಟ್ಟದಲ್ಲಿ 8 ಕಡೆ ಗೂಟ ಹೊಡೆದು ಕಟ್ಟಿರ್ತಾರೆ. 8 ದಿಕ್ಕಲ್ಲೂ ಹೌದು, ಭೂಮಿ ಮಟ್ಟದಲ್ಲಿರುತ್ತೆ. ಆಮೇಲೆ ಕೃಷಿ ಹೊಣದ ಸುತ್ತ ಜಟ್ರೂಪ ಅದು ಇದು ಬೆಳೆದು ಬಿಡಿ 4 ಅಡಿ ಎತ್ತರಕ್ಕೆ ಜೀವಂತ ಬೇಲಿ. ಅಂದ್ರೆ ವಿಂಡ್ ಅರೆಸ್ಟರ್ ತರ ಕೆಲಸ ಮಾಡುತ್ತದೆ. ನಾನು ನೋಡಿದ್ದೀನಿ ಸರ್, ಅದು ಕೃಷಿ ಹೊಂಡದಲ್ಲಿ ಭೂಮಿ ಮಟ್ಟದಲ್ಲಿ ಮಾಡುವಾಗ ಕೇಳ್ತೀನಿ. ಡೆಫಿನೆಟ್ಲಿ ನಾನು ಕೃಷಿ ಹೊಂಡ ಮಾಡ್ಬೇಕಾದ್ರೆ ದಿಲೀಪ್ ಮತ್ತೆ ನೀವು ಎಲ್ಲರೂ ನನಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ, ಮಾಡ್ತೀರಾ? ಥ್ಯಾಂಕ್ ಯು ಸರ್. ಎಲ್ಲ ಜೊತೆಲಿ ಕಲಿತಾ ಹೋಗ್ತಿದೀವಲ್ಲ ಸರ್, ಏನ್ ತೊಂದ್ರೆ ಇಲ್ಲ, ಜೊತೆಲಿ ಕಲಿತಾ ಹೋಗೋಣ. ಹೌದು, ನಿಜ ನಿಜ ನಿಜ. ಥ್ಯಾಂಕ್ ಯು. ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಪ್ರತಿ ವಾರ, ನಿಮ್ಮ ಆಸಕ್ತಿ ಅಪ್ರಿಶಿಯೇಟೆಡ್. ಹೇಳಿಯಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನೇನಾದ್ರು ಇದೆಯಾ, ವಿಷಯಗಳಿದೆಯಾ, ಹೇಳ್ತೀರಾ? ಇಲ್ಲಾಂದ್ರೆ ಮುಕ್ತಾಯ ಮಾಡ್ಬೋದಾ? ಮುಕ್ತಾಯ ಮಾಡಿ ಸರ್. ಸರಿ. ಓಕೆ ಮಿತ್ರರೇ, ಈ ಒಂದು ನೇರ ಪ್ರಸಾರದ ಸಂಚಿಕೆಯನ್ನು ಮುಗಿಸುವಂಥ ಸಮಯ ಬಂದಿದೆ. ನಾವಿವತ್ತು ಮುಖ್ಯವಾಗಿ ನಾವು ಕಲ್ತಿದ್ದೇನಪ್ಪ ಅಂತಂದರೆ, ಈ ಸಾವಯವ ಗೊಬ್ಬರವನ್ನು ಹೊರಗಡೆಯಿಂದ ತಂದು ಹಾಕೋದು ದುಬಾರಿ ಆಗುತ್ತೆ. ಸದ್ಯದಲ್ಲೇ ಅದಾಗುತ್ತೆ. ಆ ಪರಿಸ್ಥಿತಿಗೆ ನಾವು ಹೋಗೋದು ಬೇಡ. ನಾವು ಸುಸ್ಥಿರವಾಗಿ ನಮ್ಮ ಕೃಷಿ ಭೂಮಿಗೆ ಬೇಕಾದಷ್ಟು ಹಸಿರೆಲೆ ಗೊಬ್ಬರವನ್ನು ವಿವಿಧ ಹಂತಗಳಲ್ಲಿ ವಿವಿಧ ಜಾತಿಯ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ಈಗಿಂದನೇ ಮೊದಲನೇ ಮಳೆ ಬಂದಾರ್ಬಿಂದನೇ ಜೋಡಿಸ್ತಾ ಬರೋಣ. ಹಾಗಾಗಿ ನಮಗೆ ಹೊರಗಡೆಯಿಂದ ಪ್ರಾಣಿ ತ್ಯಾಜ್ಯಗಳ ಗೊಬ್ಬರವನ್ನು ತರ್ತಕ್ಕಂಥ ಅವಲಂಬನೆನ ಆದಷ್ಟು ಕಮ್ಮಿ ಮಾಡ್ತಾ ಝೀರೋ ಮಾಡ್ಕೊಳ್ಳೋಣ ಅಂತ ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು ನಾವು ವಿಷಯವನ್ನು ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ ಇನ್ನೂ ಸಾಕಷ್ಟು ವಿಷಯಗಳು ನಮ್ಮ ಮಧ್ಯದಲ್ಲಿ ಬಂತು. ಈ ಎಲ್ಲ ವಿಷಯಗಳಲ್ಲೂ ಮಾಹಿತಿಗಳಲ್ಲಿ ನೀವು ಸಾಕಷ್ಟು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಈ ಒಂದು ಸಂಚಿಕೆ ಇದೆ, ಆಲ್ಮೋಸ್ಟ್ ಇದು 48-49ನೇ ಸಂಚಿಕೆ. ಇನ್ನೊಂದು ಮೂರು ವಾರ ಆದರೆ ಇದು 1 ವರ್ಷ ಕಂಪ್ಲೀಟ್ ಆಗುತ್ತೆ. ಇದಕ್ಕೊಂದು ಆ್ಯನಿವರ್ಸರಿ ಕ್ರಿಯೇಟ್ ಆಗುತ್ತೆ. 52 ಸಂಚಿಕೆಗಳನ್ನು ಸತತವಾಗಿ ನಾವೆಲ್ಲ ಜೊತೆಲಿದ್ದು ಮಾಡಿದಂಥ ಒಂದು ಅನುಭವ ಮತ್ತು ಆತ್ಮವಿಶ್ವಾಸ ನಮಗೆ ಬರ್ತಾ ಇದೆ. ಪ್ರತಿ ಬುಧವಾರ ಇದೇ ರೀತಿ ರಾತ್ರಿ 8:30ಕ್ಕೆ ಈ ನೇರ ಪ್ರಸಾರದಲ್ಲಿ ಜೋಡಿಸ್ಕೊಳ್ಳೋಣ. ಸಾಕಷ್ಟು ವಿಷಯಗಳನ್ನು ವಿಮರ್ಶೆ ಮಾಡೋಣ, ರೆಕಾರ್ಡ್ ಮಾಡಿ ಮುಂದಿನ ಜನಾಂಗಕ್ಕೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ತಾ ಸಾಕಷ್ಟು ಸಮಯನ ಇವತ್ತು ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು ಸರ್. ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು.